ತಂಜಾವೂರು ಮಹಾರಾಜನ ಬಳಿ ಆಸ್ಥಾನ ವಿದ್ವಾಂಸರಾಗಿ ದೊಡ್ಡ ವ್ಯಾಕರಣ ಪಂಡಿತರು ಯಜ್ಞನಾರಾಯಣ ದೀಕ್ಷಿತರು ಅಂತ ಹೆಸರು ಕೇಳಿದ್ರೆ ನಡಗಬೇಕು. ಹಾಗೆ ತಮ್ಮ ವೈದುಷ್ಯದಿಂದ ಜಗಜ್ಜನಿತರಾದ ಮಹಾನುಭಾವರು ತಂಜಾವೂರಿನ ರಾಜನಲ್ಲಿ ಆಶ್ರಯವನ್ನು ಪಡೆದು ಆಸ್ಥಾನ ವಿದ್ವಾಂಸರಾಗಿದ್ದಾರೆ. ಅನೇಕ ಜನ ವಿದ್ವನ್ ಮಂಡಳಿಯ ಮುಂದೆ ಯಜ್ಞನಾರಾಯಣ ದೀಕ್ಷಿತರು ಕೇಳುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು ತಮಗಿರುವ ಶಾಬ್ದ ಪ್ರಪಂಚದ ವೈದುಷ್ಯವನ್ನು ಜಗತ್ತಿಗೆ ಪರಿಚಯ ಮಾಡಿಸಿಕೊಟ್ಟಾಗ ತುಂಬು ಹಿಗ್ಗಿದ ಹೃದಯ ಸುಧೀಂದ್ರ ತೀರ್ಥರು ಅವ್ರಿಗೆ ಆಶೀರ್ವಾದ ಮಾಡಿ ಮಹಾಭಾಷ್ಯಕಾರ ಅಂತ ಕೊಟ್ಟಿದ್ದಾರೆ. ಇದು ಅವರ ಒಂದು ಮುಖದ ಪರಿಚಯ. ನಿಜವಾಗಿ ಅವರು ಎಷ್ಟು ವಿದ್ವಾಂಸರು, ಎಷ್ಟು ಜ್ಞಾನಿಗಳು ಅದನ್ನು ನಮಗೆಲ್ಲ ಹೇಳಲಿಕ್ಕೆ ಯೋಗ್ಯತೆ ಇಲ್ಲ, ಬರೋಲ್ಲ, ಟೈಮೂ ಇಲ್ಲ, ಟೈಮ್ ಕೊಟ್ಟರೆ ಹೇಳಲಿಕ್ಕೂ ಬರೋದೂ ಇಲ್ಲ. ಇನ್ನೊಂದು ಮುಖ ಅವರದು ಅಂದರೆ ಅವರ ಬಡತನದ ಒಂದು ದೊಡ್ಡ ಮುಖ. ಅದು ಅವರು ಬಯಸಿ ದೇವರಲ್ಲಿ ಬರಲಿ ಎಂದದ್ದು. ನೋಡಿ, ಜಗತ್ತಲ್ಲಿ ಬಡತನ ಬಯಸೋರು ಯಾರಿಲ್ಲ ರೀ. ಅವ್ರು ಏನು ಗೊತ್ತಾ, ನಿದ್ದೆಲೂ ಚೆನ್ನಾಗಿರಬೇಕು ಅಂತಾರೆ ತುಂಬ ಜನ. ನಿದ್ದೆ ಒಳಗೂ ಚೆನ್ನಾಗಿ ನಿದ್ದೆನೇ ಬರೋಲ್ಲ, ಬರದೇ ಇದ್ರೆ ಬೇಡ, ಏನು ನಾವೇನು ಕೊಟ್ಟಿದ್ದೀವಿ ಯಾರಿಗಾರ ನಿದ್ದೆ? ಕೊಟ್ಟರು ಉಂಟು, ಇಲ್ಲದೇ ಇಲ್ಲ ರೀ, ಏನು ಮಾಡಲಿಕ್ಕಾಗತ್ತೆ. ಮತ್ತು ನಿದ್ದೆ ಬಂದ ಮೇಲೂ ಸುಖವಾಗಿ ಬರಬೇಕು, ಒಳ್ಳೆ ಕನಸು ಬೀಳಬೇಕು, ಇದೆಲ್ಲ ನಮ್ಮ ಆಸೆ. ಆದರೆ ಕಷ್ಟ ಬೇಕು ಅಂತ ಕೇಳೋರು ಯಾರಿದ್ದಾರೆ? ಕಷ್ಟ ಬೇಡೆಂಬ ಆಸೆ, ಕಡು ಸುಖವ ಕಾಂಬಾಸೆ. ಆದರೆ ಮಂತ್ರಾಲಯ ಪ್ರಭುಗಳು ಜಗತ್ತಿನ ಎಲ್ಲ ಸಜ್ಜನರ ಕಷ್ಟವನ್ನು ನಾನು ಎದುರಿಸ್ತೀನಿ, ನಂಗೆ ಬರಲಿ ಹೀಗೆ ಕೇಳಿದ ಮಹಾನುಭಾವ. ಅಲ್ಲ, ಏನು ಕಷ್ಟ ಅಂದರೆ ಏನಿತ್ತು ಆಚಾರ್ಯ? ಒಂದು 2-3 ಶ್ಲೋಕ ಮಾತ್ರ ಹೇಳಿ ನಾನು ಮುಗಿಸ್ತೇನೆ. ಅಬ್ಧಸ್ಯೈಕಂ ವಸ್ಯತೋ ನಾಸ್ಯ ನವ್ಯಂ ಸ್ಥೂಲಂ ವಸ್ತ್ರಂ ಸಂತತಂ ಚಾಲ್ಪ ಮೌಲ್ಯಂ ನವ್ಯಂ ವಸ್ತ್ರಂ ನೈವ ಸೂಕ್ಷ್ಮಂ ಕದಾಪಿ ಕ್ಷಾಮ್ಯೇ ತಸ್ಮಿನ್ ಕಾಕತಾ ಕಿಂಚನಸ್ಯ. ಮಂತ್ರಾಲಯ ಪ್ರಭುಗಳು ಪೂರ್ವಾಶ್ರಮದಲ್ಲಿ ಯಾವಾಗಲೂ ಒಂದೇ ಪಂಚೆ ಉಡ್ತಿದ್ರಂತೆ. ನಮಗೆ ಒಂದು ಪಂಚೆ ಒಂದಿನ ಕೊಡ್ತೀವಿ, ಇದು ಅವ್ರ ಹೆಸರು ಹೇಳಿದ್ದಕ್ಕೆ. ಇಡೀ ಜೀವನದಲ್ಲಿ ವರ್ಷ ಪೂರ್ತಿ ಒಂದೇ ಪಂಚಲ್ಲಿ ತಿರುಗೋರಂತ, ಮೇಲೊಂದು ಗಳಲು ಮ್ಯಾಕ್ಸಿಮಮ್ ಅಷ್ಟೇ. ಅವರಿಗೆ ಉಟ್ಕೊಂಡು ಹೊದ್ಕೊಂಡು ಮಾಡುವಷ್ಟು 2 ವಸ್ತ್ರ ಇರ್ತಿರ್ಲಿಲ್ಲಂತ. ಆಮೇಲೆ ಏನಾದರೂ ಬಟ್ಟೆ ತೆಗೆದುಕೊಳ್ಳುವ ಪ್ರಸಂಗ ಬರ್ತಾನೇ ಇರಲಿಲ್ಲ. ನಮಗೆ ಡೈಲಿ ಶಾಪಿಂಗ್ ಹೋಗಿ ಅಭ್ಯಾಸ. ಅಬ್ಧಸ್ಯೈಕಂ, ವರ್ಷಕ್ಕೆ ಒಂದೇ ಸತಿ ಯಾವಾಗಾರು ವಸ್ತ್ರ ತೊಗೊಂಡ್ರು ಅದು ಸ್ಥೂಲಂ ವಸ್ತ್ರಂ. ಸ್ಥೂಲ ಅಂದರೆ ದಪ್ಪ ವಸ್ತ್ರ ತಗೊಳ್ಳೋದು. ಯಾಕೆಂದರೆ ತುಂಬ ಬಾಳಿಕೆ ಬರಬೇಕು, ತೆಳ್ಳಗಿರಬಾರ್ದು, ತೆಳ್ಳಗಿದ್ರೆ ಬೇಗ ಹೋಗಿಬಿಡುತ್ತೆ. ಹೀಗಾಗಿ ಅಷ್ಟೇ ಅಲ್ಲ, ಅವ್ರದ್ದು ಬಟ್ಟೆ ತೊಗೋಬೇಕಾದ್ರೆ 2 ಕ್ವಾಲಿಟಿ ಅಂತೆ ರಾಘವೇಂದ್ರ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ. ಅಂಗಡಿಲಿ ಬಟ್ಟೆ ತೊಗೊಂಡ್ರೆ ಅವ್ರು ಕೇಳ್ತಿದ್ದು 2: ಕಡಿಮೆ ಬೆಲೆ ಇರಬೇಕು, ದಪ್ಪಗಿರಬೇಕು ಅಂತ. ಅಲ್ಪ ಮೌಲ್ಯಂ ಸ್ಥೂಲಂ ವಸ್ತ್ರಂ. ಆಮೇಲೆ ನವ್ಯಂ ವಸ್ತ್ರಂ ನೈವ ಸೂಕ್ಷ್ಮಂ ಕದಾಪಿ. ಎಂದೂ ಕೂಡ ಒಳ್ಳೆ ತೆಳ್ಳನೆಯ, ಇವತ್ತು ಆ ಪಂಚೆ ಹೆಸರೇ ಪರಂ ಸುಖ್ ಅಂತ ಒಂದು ಪಂಚೆ, ಅದ್ರ ಹೆಸರೇ ಪರಮ ಸುಖ. ಉಟ್ಕೊಂಡಿದ್ದೀವಿ ಅಂತಲೇ ಅನ್ಸಲ್ಲ, ಉಟ್ಕೊಂಡಿರ್ತೀವಿ, ಅಷ್ಟು ತೆಳ್ಳಗಿರುತ್ತೆ, ತುಂಬ ಕಾಸ್ಟ್ಲಿ, ಸುಮಾರು 2,000 3,000 ಕಾಟನ್, ಪ್ಯೂರ್ ಕಾಟನ್. ಅದು ನವ್ಯಂ ವಸ್ತ್ರಂ ನೈವ ಕದಾಪಿ, ಯಾವತ್ತೂ ಇಲ್ಲ. ಆಮೇಲೆ ಕ್ಷಾಮೇ ತಸ್ಮಿನ್, ರೇಷ್ಮೆ ಅಂತೂ ನೋಡೇ ಇಲ್ಲಂತ. ಇವತ್ತು ಕ್ವೈಟ್ ಆಪೋಸಿಟ್ಟು. ನಮ್ಮ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯ ದೂರ ಬಿಟ್ಬಿಡಿ, ನಮ್ಮ ಕಾಲೋನಿ ರಾಯರು ಕಾಟನ್ ನೋಡಿಲ್ಲ ರೀ ಅವರು. ಅದು ಏಕಾದಶಿ ದಿನ ಹೋದ್ರು ಅಲ್ಲಿ, ಯಾಕಪ್ಪ ಯಾರೋ ಬಡವರು ಕೊಟ್ಟಿರ್ತಾರೆ, ಅವ್ರಿಗೂ ಅನುಗ್ರಹ ಮಾಡಬೇಕು ಅಂತ ಉಟ್ಕೊಳ್ತಾರೆ. ಇಲ್ಲದೇ ಇದ್ರೆ ಇಲ್ಲಿ ರಾಯರು ಕಾಟನ್ದರೆ ಏನು ಗೊತ್ತಿಲ್ಲ ಅಂತ. ಹಾಗೆ ಅಂದರೆ ಆಗ ಅಷ್ಟು ಮಾಡಿದ್ದಕ್ಕೆ ಇವತ್ತು ರಾಯರು ಅವರು ಭಗವಂತ ಅಷ್ಟು ಕೊಡ್ತಾ ಇದ್ದಾನೆ. ಆಮೇಲೆ ಇನ್ನೊಂದು ಶ್ಲೋಕ ನೋಡಿ, ತೈಲಾಭ್ಯಂಗಂ ವಸ್ತ್ರಸ್ಯೈಕವಾರಂ ವತ್ಸರಸ್ಯೈಕವಾರಂ. ವರ್ಷಕ್ಕೆ 1 ಸತಿ ಕೂಡ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋಕ್ಕಾಗ್ತಿರ್ಲಿಲ್ಲ. ನೈತಸ್ಯಾಸ್ತಿ ಪ್ರಾಜ್ಯಮಾಜ್ಯಂ ಕಥಂ ಸ್ಯಾತ್. ಅವರದ್ದು ಮನೇಲಿ ಅಭಿಗಾರಕ್ಕೆ ತುಪ್ಪ ಎಂದೂ ಇರ್ತಿರ್ಲಿಲ್ಲಂತೆ. ಅಗ್ನಿಷ್ಠೋಮೇನಾಧಿಕಾರಿ ಕಥಂ ಸ್ಯಾತ್ ಜ್ಯೋತಿಷ್ಠೋಮೆ. ಅಗ್ನಿಷ್ಠೋಮಕ್ಕೆ ಅಂದರೆ ಅಗ್ನಿಕಾರಿ ಆಯ್ತು, ವೈಷ್ಣದೇವಕ್ಕೆ ಇಲ್ಲ ಅಂದಮೇಲೆ ಇನ್ನು ದೊಡ್ಡ ಹೋಮ ಎಲ್ಲಿ? ಮನೇಲಿ ಒಂಚೂರು ತುಪ್ಪ ಇಲ್ಲ, ಎಣ್ಣೆ ಇಲ್ಲ, ಏನಿಲ್ಲ. ಇಂತಹ ಮಂತ್ರಾಲಯ ಪ್ರಭುಗಳ ಇನ್ನೊಂದು ಮಹಿಮೆಯನ್ನು ವರ್ಣನೆ ಮಾಡಿದ್ದಾರೆ. ಆ ರಾಘವೇಂದ್ರ ಸ್ವಾಮಿಗಳಿಗೆ
ಪೂರ್ವಾಶ್ರಮದಲ್ಲಿ ತುಂಬ ಬಡತನ, ಎಲ್ಲ ಪಾತ್ರೆಗಳು ತೂತು, ಎಲ್ಲ ಇದ್ದು ಬಂದು ಬಟ್ಟೆ ಎಲ್ಲ ಹರಕ. ಆದರೆ ಒಂದು ದಿನ ದೇವ್ರ ಹತ್ರ ಹೋಗಿ ನಮಗೊಂಚೂರು ಸುಖ ಕೊಡು ಕೇಳಲೇ ಇಲ್ಲ ರೀ. ಅಂಥ ಮಂತ್ರಾಲಯ ಪ್ರಭುಗಳು ಪೂರ್ವಾಶ್ರಮದಲ್ಲಿದ್ದಾಗ ಒಂದು ಸತಿ ಅವ್ರ ಮನೆಗೆ ಕಳ್ತನ ಆಯಿತು. ಬೆಳಗಾಗಿ ಎದ್ದು ವೆಂಕಟನಾಥ ಭಟ್ರು ನೋಡ್ತಾರೆ, ಇಲ್ಲಿ ನೋಡ್ತಾರೆ, ಅಲ್ಲಿ ಆ ಪಾತ್ರೆ ಇಲ್ಲ, ಪಡಗ ಇಲ್ಲ, ಒಂದು ಮಡಿ ಹಾಕಿದ್ರು, ಆ ವಸ್ತ್ರ ಅದೇ ಇಲ್ಲ, ಏನಿಲ್ಲ. ವೆಂಕಟನಾಥ ಭಟ್ರು ಹೋ ಅಂತ ಅಳ್ತಾ ಕೂತ್ಬಿಟ್ರು. ಅವ್ರ ಹೆಂಡತಿಗೆ ಸ್ವಲ್ಪ ಖುಷಿ ಆಯಿತು. ನಮ್ಮ ಯಜಮಾನ್ರು ಇವತ್ತಾರು ಮನೇಲಿ ಆ ಕಡೆ ನೋಡಿದಾರೆ, ವಸ್ತು ಇಲ್ಲ, ಗೊತ್ತಾಯಿತು ಇವತ್ತಿನ ಸಂಪಾದನೆಗೆ ಹೋಗ್ಬೋದು ಅಂತ ಅಳ್ತಾ ಇದ್ದರೆ ಕೇಳಿದ್ರಂತೆ, ಯಾಕೆ ಅಳ್ತಾ ಇದ್ದೀರಿ? ಅದಕ್ಕೆ ಅವರಂದ್ರಂತೆ, ಜಗತ್ತಲ್ಲಿ ನಾನೇ ಬಡವ ಅಂದ್ಕೊಂಡಿದ್ದೆ, ನನ್ನ ಮನೆ ಹಡ್ಕಲ್ ಪಾತ್ರೆ ಮುರ್ಕಲ್ ಬಟ್ಟೆನೂ ಬೇಕು ಅನ್ನೋ ಇಷ್ಟು ಬಡತನ ಇನ್ನೊಬ್ಬಿದ್ದಾನ, ದೇವರೇ ಆ ಬಡತನ ನನಗೇ ಕೊಡು ಅಂತ ಕೇಳಿದ ಮಹಾನುಭಾವರು ನಮ್ಮ ಮಂತ್ರಾಲಯ ಪ್ರಭುಗಳು. ಅಂತಹ ಬಡತನದಲ್ಲಿದ್ದರೂ ಕೂಡ ಊಟಕ್ಕೆ ಅಂತ ಎಂದೆಂದೂ ಫ್ರೀ. ಇನ್ನೊಂದು ಸತಿ ಎಲ್ಲಿ ಹೋಗಿಲ್ಲ, ರೈಟ್ ಇತ್ತು ರೀ ಅವರಿಗೆ. ಬೆಳಗ್ಗೆ 8-8:30 ಮಠಕ್ಕೆ ಬಂದುಬಿಟ್ರೆ ಸುಧೀಂದ್ರ ತೀರ್ಥರು ಪೂಜೆ ಮಾಡುವ ತನಕ ವ್ಯಾಸತ್ರಯವನ್ನು ಮುಖೋದ್ಗತವಾಗಿ ಹೇಳುವ ಮಹಾವಿದ್ವಾಂಸರು ವೆಂಕಟನಾಥ ಭಟ್ರು. ಮಹಾಮಂಗಳಾರತಿ ಆಯಿತು, ಸ್ವಾಮಿಗಳು ದಂಡ ಹಿಡಿದು ನಮಸ್ಕಾರಕ್ಕೆ ಹೊರಟರು ಅಂದರೆ ವೆಂಕಟನಾಥ ಭಟ್ರು ಮನೆಗೆ ಹೋಗ್ಬಿಡೋರು. ವೆಂಕಟನಾಥ ಭಟ್ರಿಗೆ ತೀರ್ಥ ಕೊಡಬೇಕು ಅಂತ ಸುಧೀಂದ್ರ ತೀರ್ಥರು, ಎಲ್ಲಪ್ಪ ಭಟ್ರನ್ನ ಕರೀರೋ ಅಂತ ಶಿಷ್ಯರಿಗೆ ಹೇಳಬೇಕು. ಶಿಷ್ಯರಿಲ್ಲ ಸ್ವಾಮಿ, ಅವ್ರ ಮನೆಗೆ ಹೊರಟೋದು. ಹೋದರೆ ಕರ್ಕೊಂಬನ್ನಿ, ಇಲ್ಲೇ ಇರ್ತಾರಲ್ಲ ಅಂತ ಕಳಿಸಿದ್ರೆ ಅವ್ರು ಬರ್ತಾರೆ ಅಂತ ಗೊತ್ತು. ದೊಡ್ಡ ಅಕ್ಷತೆ ಹಚ್ಚಿ ಭೋಕ್ತೃ ಚಿನ್ನಂ, ಹಣೆಗೆ ಅಕ್ಷತೆ ಅಂಗಾರ ಹಚ್ಚಿ ಕೂತ್ಬಿಡೋರಂತ. ನೋಡೋರ್ಗೆ ಏನು ಅನಿಸ್ಬೇಕು, ಊಟ ಮುಗಿದೋಗಿದೆ ಅಂತ ಅಂದ್ಕೊಳ್ಬೇಕು. ಆದರೆ ಊಟ ಮಾಡಿರ್ತಿರ್ಲಿಲ್ಲ ಎಂದೆಂದು. ಅವರ ಇಡೀ ಜೀವನದ ಒಂದು ಧ್ಯೇಯ ಪಾಠ ಅಂದರೆ ಮಠ, ಊಟ ಅಂದರೆ ನಮ್ಮದು ಅಷ್ಟೇ, ಸ್ವಲ್ಪ ವ್ಯತ್ಯಾಸ. ನಾವು ರಾಯರ ಭಕ್ತರು ಆಗಬೇಕಂದ್ರೆ ಅವರ ಈ ಧ್ಯೇಯವನ್ನು, ಇಂತಹ ಇವರ ಚರ್ಯೆಯನ್ನು ನೋಡಿ ಸುಧೀಂದ್ರ ತೀರ್ಥರು ಹೇಳೋರಂತೆ, ಆಶ್ರಮ ಕೊಟ್ಟರೆ ಇವರು ಕೊಡಬೇಕು. ಮಠದ ಧೂಳನ್ನು ಮುಟ್ಟದ ಮಹಾನುಭಾವರಿವರು. ಅವಕಾಶ ಇಲ್ಲ. ನಮ್ಮ ಸ್ವಾಮಿಗಳು ಹೇಳೋರು, ಜಗತ್ತಲ್ಲಿ ಎಲ್ಲ ಕಳ್ಳರೆ ಅಂತೆ. ಕೆಲವ್ರಿಗೆ ಅವಕಾಶ ಇದೆ, ಕದ್ದಿದ್ದಾರೆ, ಕೆಲವ್ರಿಗೆ ಅವಕಾಶ ಇಲ್ಲ, ಒಳ್ಳೆಯವ್ರ ಥರ ಇದ್ದೀವಿ. ದೇವರು ನಮಗೆಂದೂ ಇಂಥ ಅವಕಾಶ ಕೊಡೋದು ಬೇಡ ಅಲ್ವಾ? ಅವಕಾಶ ಇದ್ದು ಎಲ್ಲ ಇದ್ದಾಗಿಯೂ ಕೂಡ ಮುಟ್ಟಿಲ್ಲ ಅಂದರೆ ಇವರಿಗೆ ಕೊಡಬೇಕು ಅಂಥೇಳಿ ಸುಧೀಂದ್ರ ತೀರ್ಥರ ಕರೆದರೆ ಅವರಂದ್ರಂತೆ, ಎಲ್ಲ ಶ್ಲೋಕ ಹೇಳಿ ಟೈಮು ಆಯಿತು, ಎಲ್ಲಿ ಸನ್ಯಾಸ, ಎಲ್ಲಿ ನಾನು, ಎಲ್ಲಿ ವೇದಾಂತ ಸಾಮ್ರಾಜ್ಯ, ನನಗೆಲ್ಲಿ ವೈರಾಗ್ಯ ಅಂದ್ರಂತೆ. ಇವತ್ತು ನನಗೆ ಎಲ್ಲ ವೈರಾಗ್ಯ, ನನಗೆ ಆಶ್ರಮ ಕೊಡಿ ಅನ್ನೋ ಜನ ಇರುವಾಗ ವೈರಾಗ್ಯವೇ ಮೂರ್ತಿ ಮತ್ತಾದ ಮಹಾನುಭಾವರು ಆಶ್ರಮ ಬೇಡ ಅಂದರು. ಸುಧೀಂದ್ರ ತೀರ್ಥರಂದರು, ನೀವು ತಗೊಳ್ಳೇಬೇಕಂದ್ರಂತ. ರಾಘವೇಂದ್ರ ಸ್ವಾಮಿಗಳಂದ್ರೆ, ನೀವು ಇನ್ನೊಂದು ಸತಿ ಬಲವಂತ ಮಾಡಿದ್ರೆ ನಿಮ್ಮ ಮಠದ ಮುಂದೆ ಕಾಣಿಸ್ಕೊಳ್ಳೋದೇ ಇಲ್ಲ, ಊರೇ ಬಿಟ್ಟು ಹೋಗ್ತೀನಿ ಅಂದ್ರಂತ. ಅವತ್ತು ರಾತ್ರಿ ದೇವಿ ಸ್ವಪ್ನದಲ್ಲಿ ಬಂದು, ನೀವು ಅವತಾರ ಮಾಡಿದ್ಯಾಕೆ ಅಂತ ಹೇಳಿದ ಮೇಲೆ ತಂಜಾವೂರಿನಲ್ಲಿ ವೆಂಕಟನಾಥ ಭಟ್ರಿಗೆ ಸುಧೀಂದ್ರ ತೀರ್ಥರ ಆಶ್ರಮವನ್ನು ಕೊಟ್ಟು ರಾಘವೇಂದ್ರ ತೀರ್ಥ ಅಂತ ನಾಮಕರಣ ಮಾಡಿದ ದಿನ. ಇಲ್ಲಿಂದ ಅವರು 76 ವರ್ಷಗಳ ಕಾಲ ಕ್ಷಣಕ್ಕೆ ಪ್ರತಿ ಮಹಿಮೆಯನ್ನು ತೋರಿಸಿ ಎಲ್ಲರ ಕಣ್ಣಿಗೆ ಕಾಣುವಂತೆ 76 ವರ್ಷಗಳಷ್ಟು ಕಾಲ ಇದ್ದು ಎಲ್ಲ ನೋಡುವಂತೆ ಬೃಂದಾವನ ಪ್ರವೇಶ ಮಾಡಿ ತಮ್ಮ ದೇಹವನ್ನು ತ್ಯಾಗ ಮಾಡಿದ ಮಹಾನುಭಾವರು, ಸಶರೀರರಾಗಿ ಬೃಂದಾವನ ಪ್ರವೇಶ ಮಾಡಿದ ಮಹಾನುಭಾವರು ಮಂತ್ರಾಲಯ ಪ್ರಭುಗಳು. ಅವತ್ತು ಹೋದರೂ ಇದಾರೋ ಇಲ್ವೋ ಅಂತ ಯಾರು ಅಂದ್ಕೊಳ್ಬೇಡಿ, ನಿಮ್ಮ ಅನುಭವ. ನಾವು ಪುರಾಣದಲ್ಲಿ ಹೇಳಿಕ್ಕೆ ಬರೋದೇ ಇಲ್ಲ. ರಾಯರು ಇದ್ದಾರೋ ಇಲ್ವೋ ಅದು ನಿಮ್ಮದೇ ಅನುಭವಗಳಿದೆ. ಅವ್ರು ಹೇಗೆ 8 ಜನದ ಜೊತೆಗೆ ಇವತ್ತಿಗೂ ಮಾತಾಡ್ತಾರೆ, ಅವರು ಕಣ್ಣಿಗೆ ಕಾಣದೇ ಇದ್ದರೂ ಅವರ ಅನುಭವ ನಮಗೆ ಬರ್ತಾ ಇದೆ. ಗಾಳಿ ಕಣ್ಣಿಗೆ ಕಾಣದೇ ಇದ್ದರೂ ಬೀಸಿದ್ದ ಅನುಭವ ಆಗುತ್ತಲ್ಲ, ನಮ್ಮ ಜೀವನದ ಎಷ್ಟೋ ಅನುಭವಗಳು ಅವರ ಇರುವಿನ ಅರಿವನ್ನು ಅನುಭವಕ್ಕೆ ತಂದುಕೊಡುವಂಥದ್ದು. ಆ ಮಂತ್ರಾಲಯ ಪ್ರಭುಗಳ ಪಾದಾರವಿಂದಗಳಲ್ಲಿ ನನ್ನ 4 ಕುಸುಮಗಳನ್ನು ಅರ್ಪಣೆ ಮಾಡಿದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ.